ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವಿಡಿಯೋದಲ್ಲಿ ಸಿಂಪಲ್ ಬಾರ್ಡರ್ ರಂಗೋಲಿ ಹಾಗೆ ಹೊಸ್ಲಿಗೆ ಯಾವ ರೀತಿಯಾಗಿ ರಂಗೋಲಿನ ಹಾಕಬೇಕು, ಎಷ್ಟು ಗೆರೆಗಳನ್ನು ಹಾಕಬೇಕು, ಹೊಸ್ತಿಲ ಬಲಭಾಗದಲ್ಲಿ ದೇವಿ ಹೆಜ್ಜೆಗಳನ್ನು ಬಿಡಿಸ್ಕೋಬೇಕು, ಹಾಗೆ ಮಧ್ಯದಲ್ಲಿ ದೇವಿ ಹೆಜ್ಜೆಗಳನ್ನು ಬಿಡಿಸಿ ಅಕ್ಕಪಕ್ಕ 6 ಸಾಲುಗಳು ಬರುವಂತೆ ರಂಗೋಲಿನ ಹಾಕೋಬೇಕು. ಹೊಸ್ತಿಲ ಎಡಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಮಧ್ಯಭಾಗದಲ್ಲಿ ಹಾಕಿಕೊಂಡು ಅಕ್ಕಪಕ್ಕ 6 ಸಾಲುಗಳಂತೆ ಗೆರೆಗಳನ್ನು ಹಾಕೋಬೇಕು. ಹೊಸ್ತಿಲ ಮಧ್ಯಭಾಗದಲ್ಲಿ ಈ ರೀತಿಯಾಗಿ ಕಮಲದ ಚಿತ್ರವನ್ನ ಬಿಡಿಸ್ಕೋಬೇಕು. ಹೊಸ್ತಿಲಿಗೆ ಟೋಟಲ್ 24 ಸಾಲುಗಳು ಬರುವಂತೆ ರಂಗೋಲಿಯನ್ನ ಹಾಕೋಬೇಕು. ಹಾಗೆ ಸಿಂಪಲ್ ಆಗಿ ಇವಾಗ ಬಾರ್ಡರ್ ರಂಗೋಲಿಯನ್ನ ಹಾಕೊಳ್ತಾ ಇದ್ದೀನಿ. ಈ ರಂಗೋಲಿಯು ಲಕ್ಷ್ಮಿ ಅಷ್ಟದಳ ಪದ್ಮ ರಂಗೋಲಿ ಆಗಿರುತ್ತದೆ. ಇದನ್ನು ಮುಖ್ಯವಾಗಿ ಶುಕ್ರವಾರ ದಿನ ಹಾಕಿದರೆ ತುಂಬಾ ಒಳ್ಳೆಯದು. 9 ರಿಂದ 4 ಚುಕ್ಕೆಗಳನ್ನು ಈ ರೀತಿಯಾಗಿ ಚುಕ್ಕೆಗಳನ್ನು ಇಟ್ಟು ಈ ರಂಗೋಲಿಯನ್ನು ಹಾಕಬೇಕಾಗುತ್ತದೆ. ಶುಕ್ರವಾರ ಹಾಕಬೇಕಾಗಿರುವಂತಹ ಲಕ್ಷ್ಮಿ ಅಷ್ಟದಳ ಪದ್ಮ ರಂಗೋಲಿಯನ್ನು ಯಾವ ರೀತಿ ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮೊದಲನೇ ಬಾರಿ ನಮ್ಮ ಚಾನಲ್ನ ವಿಸಿಟ್ ಮಾಡಿರೋರು ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿ ಯು ದ ನೆಕ್ಸ್ಟ್ ವಿಡಿಯೋ.